ಚಿತ್ರದುರ್ಗ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ಅರುಣ್ ಕುಮಾರ್ ಲಿಂಗನಾಯಕ್ ಸುದ್ದಿಗೋಷ್ಠಿ ನಡೆಸಿ ತಮ್ಮ ವಿರುದ್ಧ ನಿನ್ನೆ ಕೆಲ ಮುಖಂಡರು ಮಾಡಿದ್ದ ತೇಜೋವಧಿಯ ಆರೋಪಗಳನ್ನು ತೀವ್ರವಾಗಿ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅರುಣ್ ಕುಮಾರ್ ಲಿಂಗನಾಯಕ್ ಹೇಳಿದರು, ನಮ್ಮ ಮೇಲೆ ನಿನ್ನೆ ಅನಗತ್ಯ ಹಾಗೂ ನಿಜಕ್ಕೂ ವಿರುದ್ಧ ಇರುವಂತಹ ತೇಜೋವಧಿಯ ಆರೋಪಗಳನ್ನು ಮಾಡಿದ್ದಾರೆ. ನಾವು ಇದನ್ನು ದೃಢವಾಗಿ ಖಂಡಿಸುತ್ತೇವೆ. ಸಮಾಜದಲ್ಲಿ ಮಾಡುತ್ತಿರುವ ನಮ್ಮ ಕಾರ್ಯಗಳ ಬಗ್ಗೆ ತಪ್ಪು ಚಿತ್ರಣ ಮೂಡಿಸುವ ಯತ್ನ ನಡೆಯುತ್ತಿದೆ. ಅರುಣ್ ಕುಮಾರ್ ಲಿಂಗನಾಯಕ್ ಅವರ ವಿರುದ್ಧ ನಿನ್ನೆ ಆರೋಪ ಮಾಡಿದವರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜಾನಾಯಕ್, ಜಿಲ್ಲಾ ಬಂಜಾರ ಸಂಘದ ಕಾರ್ಯದರ್ಶಿ ಮುಂಜಾನಾಯಕ್, ಮುಖಂಡರು ಹಾಲನಾಯಕ್, ಕೃಷ್ಣಮೂರ್ತಿ, ಮಧುನಾಯಕ್, ಮದಕರಿಪುರ ತಾಂಡದ ಮುಖಂಡ ಶಿವನಾಯಕ್, ಗ್ರಾಮ ಪಂಚಾಯಿತಿ ಸದಸ್ಯ ತಿಪ್ಪೇಸ್ವಾಮಿ, ಮುಖಂಡರು ಗಿರೀಶ್ ನಾಯಕ್, ಅನಂತಮೂರ್ತಿ ನಾಯಕ್. ಇವರಿಂದ ಬಂದ ಆರೋಪಗಳ ಬಗ್ಗೆ ಅರುಣ್ ಕುಮಾರ್ ನಾಯಕ್ ಮತ್ತು ಲಿಂಗನಾಯಕ್ ಇಬ್ಬರು ಇಂದು ಸ್ಪಷ್ಟ ಪ್ರತಿಕ್ರಿಯೆ ನೀಡಿದರು. ಲಿಂಗನಾಯಕ್ ಅರುಣ್ ಕುಮಾರ್ ನಾಯಕ್ ಅವರ ಪ್ರತಿಕ್ರಿಯೆ: ನಾವು ಸಮಾಜಮುಖಿ ನಿಸ್ವಾರ್ಥ ಕೆಲಸಗಳನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ. ಎಲ್ಲರ ಜೊತೆಯಲ್ಲಿಯೇ ನಂಬಿಕೆ ಮತ್ತು ಸಹಕಾರದಿಂದ ಕೆಲಸ ಮಾಡುತ್ತೇವೆ. ಯಾರಿಗೂ ಅನ್ಯಾಯವಾಗದಂತೆ ಕೆಲಸ ಮಾಡುತ್ತಿರುವ ನಮ್ಮ ಮೇಲೆ ನಿನ್ನೆ ಅವಹೇಳನಕಾರಿ ಹೇಳಿಕೆಗಳು ಬಂದಿರುವುದು ನೋವು ತಂದಿದೆ. ಇದು ನಮ್ಮ ತೇಜೋವಧಿ ಮಾಡಲು ಮಾಡಿದ ಯತ್ನ. ಅವರು ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿ ಅಗತ್ಯವಿದ್ದರೆ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಆರ್ ಲಿಂಗನಾಯಕ್ ಅಂಥೇಳಿ ಏನು ನಿನ್ನೆ ನಮ್ಮ ವಿರುದ್ಧ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಅಕ್ವಿಟ್ ಆಗಿದೆ, ಇದನ್ನು ಮತ್ತೆ ಪುನರುಚ್ಚರಿಸಿ ಇವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಇಂತಿಂಥ ಆರೋಪಗಳಿದ್ದಾವೆ, ಇಂತಿಂಥ ಕೇಸ್ಗಳಿದ್ದಾವೆ ಅಂತೇಳಿ ಸುಳ್ಳು ಆರೋಪ ಮಾಡಿರೋದ್ರಿಂದ ಇವರ ಮೇಲೆ ಈ ಏನು ಕೇಸಿನ ವಿರುದ್ಧವಾಗಿ ಹೇಳಿರೋದ್ರಿಂದ ನ್ಯಾಯಾಲಯ ನಿಂದನೆಗೆ ಗುರಿಯಾಗ್ತಾರೆ. ಇವರ ಮೇಲೆ ಮಾನನಷ್ಟ ಮೊಕದ್ದಮೆ ಮತ್ತು ನ್ಯಾಯಾಲಯ ನಿಂದನಾ ದಾವೆಯನ್ನು ದಾಖಲಿಸ್ತೇನೆ. ಒಂದು, ಇವರು ಗಡೀಪಾರಾಗಬೇಕಾದ ಅವಶ್ಯಕತೆ ನಮಗಿಲ್ಲ. ಗಡೀಪಾರು ಯಾರಾಗಬೇಕು ಅಂತ ಹೇಳಿದರೆ, ಯಾರು ಬಣಜಾರ ಬಾಲಕರ ಹಾಸ್ಟೆಲ್ ಜಾಗವನ್ನು ಮಾರಿ ಪೆಟ್ರೋಲ್ ಬ್ಯಾಂಕ್ನರಿಗೆ ಕೊಟ್ಟು ನ್ಯಾಯಾಲಯದಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಅಲ್ಲದಿದ್ದರೂ ಸುಳ್ಳು ಅಫಿಡವಿಟನ್ನು ಸಲ್ಲಿಸಿ ನ್ಯಾಯಾಲಯದ ದಿಕ್ಕನ್ನು ತಪ್ಪಿಸಿ ಇವತ್ತು ಪೆಟ್ರೋಲ್ ಬ್ಯಾಂಕಿಗೆ ಬಣಜಾರ ಬಾಲಕರ ಹಾಸ್ಟೆಲ್ ಜಾಗವನ್ನು ಮಾರಿರ್ತಕ್ಕಂಥವ್ರು ಗಡೀಪಾರಾಗಬೇಕೇ ಹೊರತು ನಾವಲ್ಲ. ಇದನ್ನು ಸಮಾಜ ದಯಮಾಡಿ ಇದರ ಪುನಃ ಪರಿಶೀಲನೆ ಮಾಡಬೇಕು. ಯಾರು ಈ ಆಸ್ತಿನ ಮಾರಾಟ ಮಾಡಿದ್ದಾರೆ, ಈ ಆಸ್ತಿಯನ್ನು ಕಬಳಿಸಿದ್ದಾರೆ, ಯಾರು ಈ ಆಸ್ತಿಯ ಮೇಲೆ ಪೆಟ್ರೋಲ್ ಬ್ಯಾಂಕ್ನವರಿಂದ ಹಣ ಪಡೆದು ತಿಂದಿದ್ದಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಿದ್ದೇನೆ. ದಯವಿಟ್ಟು ಇವನು ಕವಿ ಅಂತೆ, ಚೋರ ಕವಿ, ಕಳ್ಳ ಕವಿ, ಯಾರ್ದೋ ಬರ್ತಿದ್ದನ್ನು ಎತ್ಕೊಂಡ್ಬಂದು ಇವನು ಬರ್ಕೊಂಡು ಕವಿ ಅಂತೆ. ಇವನು ಹಿಂದಿ ಓದಿರೋನು, ಇವನು ಯಾರು ಕನ್ನಡ ಬರ್ತತೆ? ಇವನು ಇಂಗ್ಲೀಷ್ ಓದಕ್ಕೆ ಬರ್ತತೆ? ಇವನಿಗೆ ರಾಜಾನಾಯಕ ಇಂಗ್ಲೀಷ್ ಓದ್ತಾನೆ? ಮಾದನಾಯಕ ಇಂಗ್ಲೀಷ್ ಓದ್ತಾನೆ? 74-75ನೇ ಸಾಲಿನಿಂದ ನಾನು ಈ ಬಣಜಾರ ಬಾಲಕರ ಹಾಸ್ಟೆಲ್ ಮತ್ತು ಬಣಜಾರ ಬಾಲಕಿಯರ ಹಾಸ್ಟೆಲ್, ಬಣಜಾರ ಬಾಲಕರ ಹಾಸ್ಟೆಲ್ ಕಟ್ಟಿದಾಗ ಎಲ್ಲೋಗಿದ್ರಲ್ಲ ನೀವು? ಎಲ್ಲೋಗಿದ್ರಿ? ನಿಮ್ಮ ಹೆಂಗಸರ ಜೊತೆಗಿದ್ರಿ ನೀವು? ಎಂದಾರ ಬಂದು ಒಂದು ನೀರು ಹಾಕಿದ್ದೀರಾ ಬಣಜಾರ ಬಾಲಕರ ಹಾಸ್ಟೆಲ್ ಕಟ್ಟಿದಾಗ? ಎಲ್ಲೋಗಿದ್ರಿ? ಎಲ್ಲ ಎಷ್ಟು ಕೊಟ್ಟಿದ್ರಿ ನೀವು? ಯಾವಾಗ ಬಂದು ನೋಡಿದ್ರಿ ನೀವು? ಯಾವ ಮಕ್ಕಳಿಗೆ ಏನಾರ ಒಂದು ಫೀಸ್ ಪೆನ್ಸಿಲ್ ಕೊಡಿಸಿದ್ದೀರಾ? ನಾಚಿಕೆ ಆಗಲ್ಲ? ಒಂದು 100 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ನಿಮಗೆ. ನೀವು ಕೆಲಸ ಮಾಡಿಕೊಂಡು ನಿಮ್ಮ ಹೆಂಡ್ರ ಜೊತೆಗೆ ಸುಖವಾಗಿರ್ತಕ್ಕಂಥದ್ದು ಕಳೆದು ಈಗ ಬಂದು ಸಮಾಜದಲ್ಲಿ ಘಾಸಿಗೊಳಿಸ್ತೀರಾ, ಸಮಾಜನ ಅಸ್ಥಿರಗೊಳಿಸ್ತೀರಾ? ಅಯೋಗ್ಯರು ನೀವು. ನಿಮ್ಮನ್ನು ಗಡೀಪಾರು ಮಾಡಬೇಕು ಈ ಜಿಲ್ಲೆಯಿಂದ. ಅದನ್ನು ಬಿಟ್ಟು ನಮ್ಮನ್ನು ಮಾಡ್ತಾರೆ. ಸಮಾಜಕ್ಕೆ ದುಡಿದಿದ್ದೇವೆ. ಸಮಾಜಕ್ಕೆ ಇವತ್ತು ಎಲ್ಲೆಲ್ಲಿ ಶೋಷಣೆ ಆಗ್ತಿದೆ, ಸಮಾಜಕ್ಕೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಿದೆ, ಸಮಾಜಕ್ಕೆ ಎಲ್ಲೆಲ್ಲಿ ಏನೇನು ಅಧಿಕಾರಿಗಳು ಅನ್ಯಾಯ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಸಮಾಜವನ್ನು ಉಳಿಸುವಂಥ ಕೆಲಸ ಮಾಡಿದ್ದೀವಿ. ಬಡವರ ಪರವಾಗಿ ಕೆಲಸವನ್ನು ಮಾಡಿದ್ದೀವಿ ನಾವು. ಇವತ್ತು ಎಲ್ಲೋ ಗಣಿಗಾರಿಕೆ ಮಾಡ್ತಿದ್ದವ್ರನ್ನ ಒಕ್ಕಲೆ ಬರೆಸಿ ಅವರು ಎಲ್ಲ ಟೆಂಟ್ಗಳನ್ನು ಸುಟ್ಟು ಹಾಕಿದ್ರು. ಎಲ್ಲೋಗಿದ್ರಲ್ಲ? ಎಲ್ಲ ಬಟ್ಟೆ ಕೊಡಿಸಿದ್ರಲ್ಲ ಅವ್ರನ್ನ. ಲಾರಿಯಲ್ಲಿ ತುಂಬ್ಕೊಂಡ್ಬಂದು ಬಟ್ಟೆ ಕೊಡಿಸಿ, ಅವ್ರಿಗೆ ಹೊದಿಕೆ ಕೊಡಿಸಿ, ಅವ್ರಿಗೆ ಆಶ್ರಯ ಕೊಟ್ಟು ಇವತ್ತು ಕೊಪ್ಪಳ ಜಿಲ್ಲೆಗೆ ನಾವು ಕಳಿಸಿದ್ವಿ. ಎಲ್ಲೋಗಿದ್ರಿ ನೀವು? ನೀವು ಜನಾಂಗದ ಬಗ್ಗೆ ಮಾತಾಡೋ ನೈತಿಕತೆ ಏನಿದೆಯೋ ನಿಮಗೆ? ನಾಚಿಕಾಗಲ್ಲ? ಮಾನ ಮರ್ಯಾದೆ ಇಲ್ಲ? ಅಯೋಗ್ಯ ಗುಂಡೇನ? ನಾವು ಇವರ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸ್ತೇನೆ, ಜೊತೆಗೆ ನ್ಯಾಯಾಲಯದಲ್ಲಿ ನ್ಯಾಯಾಲಯ ನಿಂದನಾ ದಾವೆಯನ್ನು ದಾಖಲಿಸ್ತೇನೆ. ಇಷ್ಟು ತಮ್ಮ ಮಾಧ್ಯಮದ ಮೂಲಕವಾಗಿ
ಈ ಜಮೀನಿನ ವಿಚಾರ ಮತ್ತು ಈ ಸಮಾಜದ ವಿಚಾರ ಮತ್ತು ಈ ಸಮಾಜವನ್ನು ಲಪ್ಟಾಯಿಸೋಕ್ಕೆ ಹೊಂಟಿರ್ತಕ್ಕಂಥವ್ರ ವಿರುದ್ಧವಾಗಿ ನಾನು ತಮ್ಮ ಮಾಧ್ಯಮದ ಮೂಲಕವಾಗಿ ಇಡೀ ಸಮಾಜವನ್ನು ಗಮನಕ್ಕೆ ತರ್ತಿದ್ದೀನಿ. ದಯವಿಟ್ಟು ಸಮಾಜ ಯಾವತ್ತೂ ಕೂಡ ಪರಿಶೀಲನೆ ಮಾಡ್ದೇನೆ ಅದರ ಅಂಥೇಳಿ ಬಂಜಾರ ಸಮಾಜದ ಪರವಾಗಿ ಮಾತನಾಡಲಿಕ್ಕೆ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಲಿಂಗಾನಾಯಕರಿದ್ದಾರೆ, ಶೈನಾ ನಾಯಕರಿದ್ದಾರೆ, ಪ್ರವೀಣ್ ಅವರಿದ್ದಾರೆ, ಸಮಾಜದ ಬೇರೆ ಬೇರೆ ಮುಖಂಡರು ಕೂಡ ಇದ್ದಾರೆ. ಭಾಳ ಮುಖ್ಯವಾಗಿ ರಾಜಾನಾಯಕ, ಮಂಜಾನಾಯಕ, ಮಾಧುನಾಯಕ, ಹಾಲಾನಾಯಕ, ಶಿವಾನಾಯಕ ಇವರುಗಳು ಸಮಾಜವನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಎಲ್ಲಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಮಂಜಾನಾಯಕನ ಮಗ ಸತೀಶ್ ನಾಯಕ ಇಬ್ಬರು ಸೇರಿ ಕಳೆದ 5 ವರ್ಷದಿಂದ ಬಂಜಾರ ಭವನವನ್ನು ನಡೆಸ್ತಾ ಇದ್ದಾರೆ. ಬಂಜಾರ ಭವನದ ಹಣ ಸುಮಾರು ಒಂದು 50 ಲಕ್ಷ ಹಣ ತಾಂಡಾಭಿವೃದ್ಧಿ ನಿಗಮ ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕಾಗಿತ್ತು. ಒಂದೇ ₹1 ದುಡ್ಡನ್ನು ಕಟ್ಟಿಲ್ಲ ಅವರು. ಇದನ್ನು ಕೇಳಿದರೆ, ನೀವು ದುಡ್ಡು ಕಟ್ಟಿರಿ ಅಂತ ಕೇಳಿದರೆ, ಮಂಜಾನಾಯಕ, ಸತೀಶ್ ನಾಯಕ, ಮಾಧವ ನಾಯಕ, ಈ ರಾಜಾನಾಯಕ ಮತ್ತು ಶಿವಾನಾಯಕ, ಹಾಲಾನಾಯಕ ಇವ್ರುಗಳು, ಅನಂತ ನಾಯಕ ಇವ್ರುಗಳು ಸಮಾಜವನ್ನು ದಿಕ್ಕು ತಪ್ಪಿಸುವಂಥ ಹೇಳಿಕೆಗಳನ್ನು, ಸಮಾಜವನ್ನು ದಾರಿ ತಪ್ಪಿಸುವಂಥ ವಿಚಾರಗಳನ್ನು, ಸುದ್ದಿಗೋಷ್ಠಿಗಳನ್ನು, ಪತ್ರಿಕಾಗೋಷ್ಠಿಗಳನ್ನು ಮಾಡೋ ಮೂಲಕವಾಗಿ ಇವ್ರನ್ನ ಗಡೀಪಾರು ಮಾಡಿರಿ, ಅವ್ರನ್ನ ಗಡೀಪಾರು ಮಾಡಿರಿ ಅನ್ನುವಂಥ ಆರೋಪಗಳು ಅಧಿಕಾರಿಗಳಿಗೆ ಟಾರ್ಚರ್ ಕೊಟ್ಟರು ಅಂಥೇಳಿ ಮಂಜಾನಾಯಕನ ಮಗ ಸತೀಶ್ ನಾಯಕಿಗೆ ಕಳೆದ ತಿಂಗಳು 15 ದಿನಗಳ ಕಾಲ ಜೈಲಲ್ಲಿಟ್ಟಿದ್ರು. ಬಂಜಾರ ಸಮಾಜ ಹೆಸರಿನಲ್ಲಿ ಬ್ಯಾಂಕನ್ನು ಮಾಡಿದ್ದ. ಬ್ಯಾಂಕ್ ಕ್ಲೋಸ್ ಆಗಿದೆ, ಮತ್ತು ಅದು ದುಡ್ಡು ಕಟ್ಟೋ ಯಾರು? ಯಾವ ಸಾಚಾರಿ ಇವನು? ಬ್ಯಾಂಕ್ ದುಡ್ಡು ದಿವಾಳಿ ಆಗಿದೆಯಲ್ಲ ಬ್ಯಾಂಕು. ಇವನು ಉತ್ತರ ಕೊಡಬೇಕಾಗ ಸಮಾಜಕ್ಕೆ, ಸಮಾಜದ ದುಡ್ಡು ವಸೂಲು ಮಾಡಿದಾನ, ಉತ್ತರ ಕೊಡಬೇಕಾ ಇವನು? ಅದನ್ನು ಉತ್ತರ ಕೊಡೋಕ್ಕೆ ತಯಾರಿಲ್ಲ. ಕೆಲಸ ಕೊಡಿಸ್ತೀನಿ ಅಂತೇಳಿ ಇಡೀ ದೇಶಾದ್ಯಂತ ದುಡ್ಡು ಎತ್ತಿದ್ದಾನೆ. ಅದನ್ನು ಯಾರು ಕಟ್ಟಬೇಕು ಸ್ವಾಮಿ? ಇವನು ನೋಡಿದರೆ ಸಾಚ, ಭಾಳ ದೊಡ್ಡ ಸಾಚ. ಜಗತ್ತಿನಲ್ಲಿ ಯಾರು ಅವನವನ ಮಗ ಯಾರೂ ಸಾಚ ಇಲ್ಲ. ಆ ಟೈಪ್ ಓಡಾಡ್ತಾರೆ ಈ ಊರಾಗೆ. ಬೇರೆ 15 ವರ್ಷದ ಕೆಳಗಡೆ ಹಾಸ್ಟೆಲ್ ಮುಚ್ಚಿಡಿ ಅಂಥೇಳಿ ಇದೇ ರಾಜಾನಾಯಕ, ಮಂಜಾನಾಯಕ ಸಮಾಜ ಕಲ್ಯಾಣ ಇಲಾಖೆಗೆ ಲೆಟರ್ನ ಕೊಟ್ಟಿದ್ದಾರೆ. ಲೆಟರ್ ಕೊಟ್ಟಿದ್ದಾರೆ ಇವರೇ ಕೊಟ್ಟಿರೋದು ಹಾಸ್ಟೆಲ್ ಕ್ಲೋಸ್ ಮಾಡಿರಿ ಅಂತ. ಕಾರಣ ಇನ್ನೇನಿಲ್ಲ, ಅವರಿಗೆ ಆ ಜಾಗವನ್ನು ಬೇರೆಯವರಿಗೆ ಮಾರಾಟ ಮಾಡಬೇಕು, ಕಟ್ಟಿಸ್ಕೊಡ್ತಾರೆ ಕೂಲಿಯರನ್ನು ಕರ್ಕೊಂಡ್ಬಂದು. ಇದನ್ನು ನಾವು ಕೇಳಬಾರ್ದು, ಮಾಡಬಾರ್ದು. ಅಂದರೆ ಯಾರು ಕೂಲಿಯರ್ ಮಾಡಿದ್ರು ಎಲ್ಲ ಗೊತ್ತು, ಮಧುಕರಿಪುರದವ್ರಿಗೆ ಗೊತ್ತು, ದುರ್ಗದವ್ರಿಗೆ ಗೊತ್ತು. ನೋಡಿ ಈ ಆದೇಶದಲ್ಲಿ ಇವ್ರು ಹೇಳ್ತಾರೆ, ಈ ಆದೇಶದಲ್ಲಿ ಕೋರ್ಟಿಗೆ ಅಫಿಡೇವಿಟ್ ಸಲ್ಲಿಸಿದ್ದಾರೆ ಇದನ್ನು ನ್ಯಾಯಾಲಯಕ್ಕೆ. ಮಂಜಾನಾಯಕ ಕಾರ್ಯದರ್ಶಿ, ರಾಜಾನಾಯಕ ಅಧ್ಯಕ್ಷ ಅಂತ. ಅವ್ರ ಅಧ್ಯಕ್ಷನೂ ಅಲ್ಲ, ಕಾರ್ಯದರ್ಶಿನೂ ಅಲ್ಲ. ಇದನ್ನು ಗಡೀಪಾರು ನಮ್ಮನ್ನು ಮಾಡೋದಲ್ಲ. ಈಗಾಗಲೇ ಅಪ್ಪ ಮಗ ಇಬ್ಬರು ಮಾಡಿರುವಂಥ ವಂಚನೆ ಪ್ರಕರಣಗಳಲ್ಲಿ ಮಗ ಜೈಲಿಗೆ ಹೋಗಿದ್ದಾನೆ. 100 ಅಧಿಕಾರಿಗಳಿಗೆ, PDOಗಳಿಗೆ ವಸೂಲಾತಿಗಾಗಿ ಅರ್ಜಿಗಳನ್ನು ಕೊಟ್ಟು ಎಲ್ಲ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟು ಮಗನ ಜೈಲಿಗೆ ಕಳಿಸ್ತಾರೆ. ನಾಳೆ ತಂದೆಗೂ ಕಳಿಸ್ತಾರೆ. ಗಡೀಪಾರು ನಾವು ಅಲ್ಲ ಸರ್ ಆಗೋದು, ಗಡೀಪಾರು ಆಗೋದು ಹೌದು. ಗಡೀಪಾರು ಗಿರಾಕಿಗಳು ಇವರು. ಅನಂತ ನಾಯಕನ ಮೇಲೆ ಹಾಕ್ತೀವಿ, ಹಾಲೇಶ್ ನಾಯಕನ ಮೇಲೆ ಹಾಕ್ತೀವಿ, ಶಿವಾನಾಯಕನ ಮೇಲೆ ಹಾಕ್ತೀವಿ, ರಾಜಾನಾಯಕನ ಮೇಲೆ ಹಾಕ್ತೀವಿ, ಮಾಧವ ನಾಯಕನ ಮೇಲೆ ಹಾಕ್ತೀವಿ, ಮಂಜಾನಾಯಕನ ಮೇಲೆ ಹಾಕ್ತೀವಿ, ಅವನ ಮಗನ ಮೇಲೆ ಹಾಕ್ತೀವಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಸರ್ ಇದು. ನ್ಯಾಯಾಲಯಕ್ಕೆ ನಿಂದನೆ ಮಾಡೋದಂದ್ರೆ ಸುಮ್ಮನೆನಾ? ನ್ಯಾಯಾಲಯ ಸುಮ್ಮನೆ ಜಡ್ಜ್ಮೆಂಟ್ ಕೊಟ್ಟಿದೆಯಾ? ಇವ್ರಿಗೆ ತಿಳಿದಂಗೆ ವರದಿ ಪ್ರೇಮ್. ಸದಾ ನಿಮ್ಮ ಜೊತೆ. ಸಿ ಟೌನ್ ನ್ಯೂಸ್ ಅನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.